ನಂಬರ್ 1, ಯಾವುದೇ ಕಾರಣಕ್ಕೂ ಕನ್ನಡ ಲ್ಯಾಂಗ್ವೇಜಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಿರ್ಧಾರಗಳನ್ನು ತಗೊಳ್ತೀವಿ. ಕನ್ನಡ ಉಳಿವಿಗೆ ಮತ್ತು ಬೆಳೆಸೋದಕ್ಕೆ ಮಾತ್ರ ನಾವಿಲ್ಲಿ ಸಚಿವರಾಗಿರೋದು, ಹಿಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಅಂದರೆ ಪ್ರಣಾಳಿಕೆಯಲ್ಲಿ ಈ ಗ್ಯಾರಂಟಿ ಎಲ್ಲ ಇದಾವಲ್ಲ, ಆ ಗ್ಯಾರಂಟಿ ಕೊಡೋ ಕಮಿಟಿಯಲ್ಲಿ ನಾನು ಉಪಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಹಾವಳಿ ಮಾಡ್ತಾ ಇರೋದು ನನ್ನ ಕಮಿಟಿಯಿಂದನೇ. ಪರಮೇಶ್ವರ್ ಅವ್ರ ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು. 2000 ಇದೆಲ್ಲ ನಾನು ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅದರೊಳಗೆ ಕ್ಲಿಯರಾಗಿ ಹಾಕಿದ್ದೀವಿ, NEP ವಿ ವಿಲ್ ನಾಟ್ ಎಕ್ಸೆಪ್ಟ್, SCP ಸ್ಟೇಟ್ ಎಜುಕೇಷನ್ ಪಾಲಿಸಿ ಅದನ್ನೇ ತರ್ತೀವಿ. ನಮ್ಮ ಲಗಾಮ್ನ ಬೇರೆಯವ್ರ ಕೈಯಲ್ಲಿ ಕೊಡೋದಿಲ್ಲ. ಕನ್ನಡಿಗರ ಲಗಾಮು ಕನ್ನಡದಲ್ಲೇ ಇರ್ತದೆ ಹೊರತು ಬೇರೆಯವ್ರ ಕೈಯಲ್ಲಿ ಬರೋದಿಲ್ಲ. ಆದರೆ ಮೀಡಿಯಮ್ ಆಫ್ ಸ್ಟಡೀಸ್ ಇಲ್ಲ, ನನ್ನ ಮ್ಯಾನಿಫೆಸ್ಟೋಲಿದೆ. ಮ್ಯಾನಿಫೆಸ್ಟೋಲಿದೆ. ದಿಸ್ ಇಸ್ ನಾಟ್ ಕೋಡ್ ಆಫ್ ಕಂಡಕ್ಟು. ಮ್ಯಾನಿಫೆಸ್ಟೋಲ್ ಹಾಕಿಬಿಟ್ಟಿದ್ದೀವಿ ನಾವು. ಆಮೇಲೆ ಇನ್ನೊಂದು ನೋ ಇಂಪ್ಲಿಮೆಂಟೆಡ್, ಇಟ್ಸ್ ಆಲ್ರೆಡಿ ದೇರ್. ನನಗೆ ಐ ಆಮ್ ವೆರಿ ಕೇರ್ಫುಲ್. ಆ್ಯಂಡ್ ಸೆಕೆಂಡ್ಲಿ, ಸುಪ್ರೀಂ ಕೋರ್ಟಲ್ಲಿ ರೈಟ್ ಆಫ್ ಮೀಡಿಯಮ್ ಆಫ್ ಸ್ಟಡೀಸ್ ಇದೆಯಲ್ಲ, ಅದು ನನ್ನ ಕಂಟ್ರೋಲ್ ಇಲ್ಲ, ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಕಂಟ್ರೋಲ್. ಬಟ್ ರೈಟ್ ಆಫ್ ಲ್ಯಾಂಗ್ವೇಜ್ ಏನಿದೆ ಅದು ನಮ್ಮ ಕಂಟ್ರೋಲ್ ಇದೆ. ಸೊ ಕನ್ನಡನೇ ಯಾವತ್ತೂ ಶಾಶ್ವತವಾಗಿರುತ್ತೆ. ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಕಲೀಲೇಬೇಕು, ಅದರಲ್ಲಿ ಬದಲಾವಣೆ ಇಲ್ಲ. ಅದನ್ನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. NEP SCP ಅಂತೇಳಿ ಏನಿದೆ, ದಟ್ ಈಸ್ ಟೋಟ್ಲಿ ಅ ಡಿಫ್ರೆಂಟ್ ದಿಸ್ ಥಿಂಗ್. ನಾವು ಮ್ಯಾನಿಫೆಸ್ಟೋಲ್ಲೇ ಹಾಕ್ಬಿಟ್ಟಿದ್ದೀವಿ ಚುನಾವಣೆ ಪೂರ್ವಕವಾಗಿ, ಆ್ಯಂಡ್ ದಟ್ ಕಂಟಿನ್ಯೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.